ನಮಸ್ಕಾರ ಆತ್ಮೀಯ ಮಿತ್ರರೇ, ಅಂತೂ ಇಂತೂ ಹೊಸ ವರ್ಷದ ಹೊಸ್ತಿಲಕ್ಕೆ ಬಂದಿದ್ದೇವೆ. ಬರೀ ಕ್ಯಾಲೆಂಡರ್ ಬದಲಾಯಿಸ್ತೇನೋ ಅಥವಾ ನಾವು ಬದಲಾಗ್ತಾ ಇದ್ದೇವೋ ಅನ್ನೋದನ್ನ ನಿಮ್ಮ ಮನಸ್ಸಿಗೊಮ್ಮೆ ನೀವು ಪ್ರಶ್ನೆ ಮಾಡಿ ನೋಡಿ. ಬದುಕಿನ ಹೊಸ ಹೊಸ ನಿರೀಕ್ಷೆಗಳಿಗಂತೂ ನಾವು ನಿಂತಿಲ್ಲ. ಕಳೆದ ವರ್ಷದಲ್ಲಿನ ನನ್ನ ವ್ಯಕ್ತಿತ್ವಕ್ಕೆ ಮಾರಕವಾಗುವ ಅಂಶಗಳಷ್ಟು, ವಸ್ತುಗಳಷ್ಟು, ವ್ಯಕ್ತಿಗಳಷ್ಟು, ಈ ನಿಟ್ಟಿನಲ್ಲಿ ಅವುಗಳ ನಿವಾರಣೆಗೆ ಅಥವಾ ಪರಿಹಾರಕ್ಕೆ ನಾನೆಷ್ಟು ಅಣಿಯಾಗಿದ್ದೇನೆ, ನನ್ನನ್ನು ನಾನು ನಂಬುವಷ್ಟು ನನ್ನಲ್ಲಿ ಪರಿವರ್ತನೆಯಾಗಿದೆಯಾ ಎಂದೊಮ್ಮೆ ನಿಮ್ಮೊಳಗಿನ ಮನಸ್ಸನ್ನೊಮ್ಮೆ ಕೇಳಿ ನೋಡಿ. ಅವನೊಮ್ಮೆ ಎಸ್ ಎಂದಾದ್ರೆ ಈ ವರ್ಷದ ಕೊನೆಯ ಗಳಿಗೆಯಲ್ಲಿ ನಿಮಗೊಂದು ಒಳ್ಳೆಯ ಸಾರ್ಥಕ ಭಾವನೆ ಮೂಡುತ್ತದೆ. ನೋ ಎಂದಾದ್ರೆ ನಿಮ್ಮಲ್ಲೊಬ್ಬ ವ್ಯಕ್ತಿ ಇನ್ನೂ ಸುಳ್ಳು ಹೇಳುತ್ತಾ, ವಂಚಿಸುತ್ತಾ ಇನ್ನೂ ಜೀವಂತವಾಗಿದ್ದಾನೆ ಹಾಗೂ ನಿಮ್ಮೊಳಗಿನ ಶ್ರೇಷ್ಠತೆಯನ್ನು ಕೊಲ್ಲಲು ಕ್ಷಣ ಕ್ಷಣಕ್ಕೂ ಹಾತೊರೆಯುತ್ತಿದ್ದಾನೆ ಎಂಬುದನ್ನು ಮರೆಯಬೇಡಿ. ಸಮಯ ನಮಗೆ ಯಾವುದೇ ಸೂಚನೆಯನ್ನು ನೀಡದೆ ಸವಿಯುತ್ತಾ ಇದೆ. ದಯವಿಟ್ಟು ಬದಲಾಗಿ ನಿಮ್ಮ ಸುತ್ತಲಿನವರನ್ನು ಕೂಡ ಬದಲಾಯಿಸಿ. ನಿಮ್ಮಲ್ಲಿನ ಚಿಕ್ಕ ಚಿಕ್ಕ ಬದಲಾವಣೆಗಳು ನಿಮ್ಮ ನಿರೀಕ್ಷೆಗೂ ಮೀರಿದ ದೊಡ್ಡ ದೊಡ್ಡ ಪರಿವರ್ತನೆಯನ್ನು ಖಂಡಿತವಾಗಿ ತರುತ್ತವೆ. ನಮ್ಮಲ್ಲಿ ಯಾವ ಪ್ರಕಾರದಲ್ಲಿ, ಯಾವ ಪ್ರಮಾಣದಲ್ಲಿ ಬದಲಾಗಬೇಕು ಅಂತಕ್ಕಂಥ ವಿಚಾರಗಳನ್ನೊಮ್ಮೆ ಮನಗಾಣಿ ನೋಡಿ. ನಮ್ಮಲ್ಲಿ ಸಕ್ಕರೆ ಭಯ ಎಷ್ಟು ಹೆಚ್ಚಾಯಿತು ಅಂದ್ರೆ ಆಹಾರದಲ್ಲಿನ ಸಿಹಿ ತಿನ್ನುವುದು ಇರಲಿ, ಸಿಹಿಯಾಗಿ ಮಾತನಾಡುವುದನ್ನು ಕೂಡ ಮರೆತು ಬಿಟ್ಟಿದ್ದೇವೆ. ಹಿರಿಯರಿರ್ಲಿ ಕಿರಿಯರಿರ್ಲಿ ಉತ್ತಮವಾಗಿ ಸಿಹಿಯಾಗಿ ಮಾತನಾಡೋದನ್ನ ಎಂದಿಗೂ ಮರಿಬೇಡಿ. ಯಾರಲ್ಲೂ ಹೆಚ್ಚಿನದನ್ನು ನಿರೀಕ್ಷಿಸಬೇಡಿ ಮತ್ತು ಪ್ರಾಮಾಣಿಕವಾಗಿ ಪರಿಶ್ರಮ ಮಾಡುವುದನ್ನು ಮರಿಬೇಡಿ. ನಿಮ್ಮ ಸೇವೆ ರಾಷ್ಟ್ರದ ಅಭ್ಯುದಯಕ್ಕೆ ಸಲ್ಲಿಸುತ್ತಾ ಇದೆಯಾ ಅಥವಾ ಇಲ್ಲ ಎಂಬುದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಮಹಾಭಾರತದ ಒಂದು ಪ್ರಸಂಗ ನೆನಪಾಗ್ತದೆ ಮಿತ್ರರೇ. ವಿದುರ ತುಂಬದ ಸಭೆಯಲ್ಲಿ ಹೀಗೆ ಹೇಳ್ತಾನೆ, ಮುಳ್ಳಿನ ಕೆಲಸ ವೃಕ್ಷವನ್ನು ರಕ್ಷಿಸುವುದಾಗಿದೆ, ಸ್ವತಃ ಪುಷ್ಪದ ಸ್ಥಾನ ಪಡೆಯಲು ಅದಕ್ಕೆ ಆಸೆ ಇರುವುದಿಲ್ಲ. ನಾನು ಈ ರಾಷ್ಟ್ರವೃಕ್ಷದ ಅಂತಹ ಒಂದು ಮುಳ್ಳು ಎಂದು ಹೇಳುತ್ತಾನೆ. ಅಂದ್ರೆ ಉನ್ನತ ಹುದ್ದೆಯ ಆಸೆಗಿಂತ ಮಹೋನ್ನತ ಸೇವಾ ಕಾರ್ಯ ಮುಖ್ಯ ಎಂಬುದನ್ನ ಇಲ್ಲಿ ವಿದುರ ಹೇಳ್ತಾನೆ ಮಹಾಭಾರತದಲ್ಲಿ. ಎಲ್ಲಾ ಕಡೆಯಲ್ಲೂ ನೀವು ಹಣ ಉಳಿಸಬಹುದು, ಆದರೆ ಎಲ್ಲಾ ಕಡೆಗಳಲ್ಲಿ ನಿಮ್ಮನ್ನು ಹಣ ಖಂಡಿತವಾಗಿ ಉಳಿಸುವುದಿಲ್ಲ ಎಂಬ ಕಟು ಸತ್ಯವನ್ನ ನೆನಪಿಟ್ಟುಕೊಳ್ಳಿ. ಈ ಬದುಕು ಬಗೆಹರಿಯದ ಬವಣೆ. ಅತಿಯಾಗಿ ಆಳಕ್ಕೆ ಇಳಿದು ಕೊರಗಬೇಡಿ. ಏಕೆಂದ್ರೆ ಚಹಾದ ಕಪ್ಪಿನಲ್ಲಿ ಅತಿಯಾಗಿ ಆಳಕ್ಕೆ ಇಳಿದ ಬಿಸ್ಕಿಟ್ ಮಾತ್ರ ಮುರಿದು ಬಿಡ್ತದೆ. ಬದುಕಿನಲ್ಲಿ ಕೆಲವೊಮ್ಮೆ ಆಗ ಅದ್ಭುತ ಪರಿಚಯ ಅನಿವಾರ್ಯವಾಗಿ ವಿದಾಯ ನೀಡಿದಾಗ ಸಹಿಸದ ದುಃಖ ಸಹಜವಾಗಿರುತ್ತದೆ. ನಾವು ಕಾಲಕ್ಕೆ ನಮಿಸಿ ಮುನ್ನಡಿಬೇಕೆ ಹೊರತು ಶೋಕ ಸಾಗರದಲ್ಲಿ ಮುಳುಗಿ ಸಾಯಬಾರದು. ಕೆಲವೊಂದು ಸಂದರ್ಭದಲ್ಲಿ ನಾವು ಮರೆಮಾಚಿಕೊಳ್ಳಲಾಗುವುದಿಲ್ಲ. ಯಾಕಂದ್ರೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಆಬ್ವಿಯಸ್ಲಿ ವಿ ಶುಡ್ ಬಿ ಟೇಕ್ ಅ ಸ್ಟ್ಯಾಂಡ್. ಅಂತಹ ಸಂದರ್ಭದಲ್ಲಿ ನಿಮ್ಮ ಧ್ವನಿಯನ್ನ ಖಂಡಿತವಾಗಿ ಎತ್ತಬೇಕು. ಆದ್ರೆ ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ. ನಿಮ್ಮ ಧ್ವನಿಯನ್ನ ಎತ್ತುವುದಕ್ಕಿಂತ ನಿಮ್ಮ ವಿಚಾರವನ್ನು ಆ ಸಂದರ್ಭದಲ್ಲಿ ಎತ್ತಿ. ಯಾಕಂದ್ರೆ ಮಳೆ ಹನಿಗಳಿಂದ ಗಿಡ ಮರಗಳು ಬೆಳೆಯುತ್ತವೆ ಹೊರತು ಗುಡುಗು ಸಿಡಿಲಿಲ್ಲ ಎನ್ನುವುದನ್ನ ಮರಿಬೇಡಿ. ಕೆಲವೊಮ್ಮೆ ನಿಮ್ಮ ಸತ್ಯಕ್ಕೆ ಸೋಲಾಗಿರಬಹುದು ಅಥವಾ ನಿಮಗೆ ಅನ್ಯಾಯವೇ ಆಗಿರಬಹುದು. ಸೇಡಿನ ಸೆರಗನ್ನು ಹಿಡಿದುಕೊಂಡು ಅಧರ್ಮಿಗಳಾಗಿ ಕೊರಗಬೇಡಿ ಹಾಗೂ ಕಾಯ್ದು ನಿರೀಕ್ಷಿಸಿ. ಏಕೆಂದ್ರೆ ನಗು ನಗುತ್ತಾ ಮಾಡಿರುವ ಪಾಪದ ಕರ್ಮಗಳನ್ನ ಅಳುತ್ತಾ ಅನುಭವಿಸದೆ ಕರ್ಮ ಸಿದ್ಧಾಂತ ಅನ್ನೋದನ್ನ ಮರಿಬೇಡಿ. ಅಯ್ಯೋ ದೇವರೇ, ನನಗೆ ಯಾಕೆ ಇಂತಹ ಸ್ಥಿತಿ ಬಂತು ಎಂದು ಕೊರಗಬೇಡಿ. ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು. ನಿನ್ನ ಕೈಯೊಳಗಿರುವುದೇ ವಿಧಿಯ ಲೆಕ್ಕ
ಲೆಕ್ಕಣಿಕೆ. ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು, ತಣ್ಣಗಿರಿಸುವ ಆತ್ಮವನ್ನು ಮಂಕುತಿಮ್ಮ ಎಂದು ನಮ್ಮ DVG ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಹಣೆ ಬರಹ ಬರೆಯುವ ಲೆಕ್ಕಣಿಕೆ ನಮ್ಮಲ್ಲಿ ಇಲ್ಲ ಎಂದಾದ್ರೆ ಮತ್ತೇಕೆ ಭಯ? ಎಲ್ಲವೂ ದೈವದ ಇಚ್ಛೆ ಎಂದು ಅರಿತು ಆತ್ಮವನ್ನು ತಣ್ಣಗಿಟ್ಟುಕೊಳ್ಳಿ. ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಘಟನೆಗಳು, ಅನಾರೋಗ್ಯ ಸಂಭವಿಸಿ ಬಿಡ್ತವೆ. ಹೆದರದಿರಿ, ಧೈರ್ಯವಾಗಿ ಮುನ್ನುಗ್ಗಿ. ನಮ್ಮ ದ.ರಾ ಬೇಂದ್ರೆ ಅಜ್ಜನವರು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸಾವಿಗೆ ನಾ ಹೆದರುವುದಿಲ್ಲ, ಯಾಕಂದ್ರ ಇರೋ ತನಕ ಅದು ಬರುವುದಿಲ್ಲ, ಅದು ಬಂದಾಗ ನಾ ಇರುವುದಿಲ್ಲ. ಎಷ್ಟು ಅದ್ಭುತವಾದ ಸಾಲುಗಳನ್ನ ನಮ್ಮ ದ.ರಾ ಬೇಂದ್ರೆ ಅಜ್ಜನವರು ಹೇಳ್ತಾರೆ. ಅದನ್ನ ನಾವೆಲ್ಲ ನೆನಪಿಟ್ಕೊಳ್ಬೇಕು. ಕಾಯಿಲೆ ಬಂತು ಎಂದು ಹೆದರಬೇಡಿ, ಸಾವಿಗೆ ಕಾಯಿಲೆನೇ ಬರಬೇಕಂತ ಹೇಳಿ ಏನಿಲ್ಲ. ಸಾವಧಾನವಿರಲಿ ಬಂಧುಗಳೇ, ಸಾವಧಾನವಿರಲಿ. ನಿಮ್ಮ ಬದುಕಿನಲ್ಲಿ ದೊರೆತ ಪ್ರತಿ ಸಣ್ಣ ಸಣ್ಣ ಖುಷಿಗಳಿಗೆ ಕೃತಜ್ಞತೆ ಇರಲಿ. ಏಕೆಂದ್ರೆ ಇಂದಿನ ನಮ್ಮ ನೆಮ್ಮದಿಗೆ ಅದೆಷ್ಟೋ ಕಾಣದ ಕೈಗಳ ಪ್ರಾರ್ಥನೆ ಫಲವಿದೆ. ಅರಿವಿಗೆ ಬಾರದ ಋಣದ ನೆರಳಿನ ಸರಿಯಂತೆ ಈ ಬದುಕು ಆಶೀರ್ವಾದಗಳ ಸಂತೆ, ಈ ಬದುಕು ಆಶೀರ್ವಾದಗಳ ಸಂತೆ. ಧನ್ಯವಾದಗಳು ಬಂಧು ಮಿತ್ರರೇ.